ಸಾಮಾಜಿಕ ಪರಿಶೋಧನೆಯಲ್ಲಿ ಸಾಂಕೇತಿಕವಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಗಣ್ಯರೆಲ್ಲರಿಗೂ ಧನ್ಯವಾದಗಳು. ಈಗ ಏನು ಸಾಮಾಜಿಕ ಪರಿಶೋಧನೆ ಅಂದ್ರೆ ತಮಗೆಲ್ಲರಿಗೂ ಗೊತ್ತಿದೆ. ಸಾಮಾಜಿಕ ಪರಿಶೋಧನೆ ಅಂದ್ರೆ ಏನು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ನಮಗೆಲ್ಲರಿಗೂ ಚಿರಪರಿಚಿತವಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಏನು ತಾವು ರೈತರು ಇದ್ದೀರಿ, ತಮ್ಮ ಕೃಷಿ ಜಮೀನಿನಲ್ಲಿ ತಮ್ಮ ವೈಯಕ್ತಿಕ ಕಾಮಗಾರಿಗಳು, ಕೃಷಿ ಉತ್ಪನ್ನಗಳು ಮತ್ತು ಅರಣ್ಯ ಉತ್ಪನ್ನಗಳು, ತೋಟಗಾರಿಕಾ ಉತ್ಪನ್ನಗಳು ಜೊತೆಗೆ ತಮ್ಮ ಗ್ರಾಮಗಳಲ್ಲಿ ಅವಶ್ಯಕತೆ ಇರುವ ಸಮುದಾಯ ಕಾಮಗಾರಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ಕೂಲಿ ಮೊತ್ತವನ್ನು ಪಡೆಯಲಿಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶವಿದೆ. ಈ ಯೋಜನೆ ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿದೆ. ಅದರಂತೆ ನಾವು ಗ್ರಾಮ ಪಂಚಾಯಿತಿನಲ್ಲೂ ಸಹ ವಿವಿಧ ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಮುದಾಯ ಕಾಮಗಾರಿಗಳು, ಏನು ಶಾಲಾಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವನ್ನು ನಾವು ಅನುಷ್ಠಾನ ಮಾಡ್ತೀವಿ. ಜೊತೆಗೆ ವಿವಿಧ ಇಲಾಖೆಗಳು, ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕಾ ಇಲಾಖೆ, ಜಲಾನಯನ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ, ಈ ಎಲ್ಲ ಇಲಾಖೆಗಳನ್ನು ಒಳಗೊಂಡು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತೇವೆ. ಈ ಯೋಜನೆಯನ್ನು ಅನುಷ್ಠಾನ ಮಾಡೋದು ಇದು ಒಂದು ಪಾರದರ್ಶಕತೆ ತರುವ ಉದ್ದೇಶದಿಂದ ಏನು ಒಂದು ವರ್ಷದ ಅವಧಿಯಲ್ಲಿ ಏನು 2023-24ನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಲ್ಲಿ ಅನುಷ್ಠಾನ ಮಾಡಿರುವ ಕಾಮಗಾರಿಗಳು ಮತ್ತು ವಿವಿಧ ಇಲಾಖೆಗಳಲ್ಲಿ ಅನುಷ್ಠಾನ ಮಾಡುವ ಕಾಮಗಾರಿಗಳನ್ನು 5 ದಿನಗಳ ಕಾಲ ಸಾರ್ವಜನಿಕರ ಸಮ್ಮುಖದಲ್ಲಿ ಏನು ಪ್ರತಿ ಗ್ರಾಮಗಳಲ್ಲಿ ಯಾವ ಕಾಮಗಾರಿಗಳಾಗಿದ್ದಾವೆ ಆ ಕಾಮಗಾರಿಗಳೆಲ್ಲ ಸ್ಥಳ ಭೇಟಿ ನೀಡಿ ಆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಯಾರು ಆ ಕಾಮಗಾರಿಗಳಲ್ಲಿ ಕೆಲಸ ಮಾಡೋದಕ್ಕೆ ತೊಡಗಿಸ್ಕೊಂಡಿರ್ತೀರೋ, ಏನು ಕೂಲಿ ಮೊತ್ತ ತಗೊಂಡಿರ್ತಾರೋ ಅವರನ್ನು ಭೇಟಿ ಮಾಡಿ ಜಾಬ್ ಕಾರ್ಡ್ ಎಲ್ಲ ಪರಿಶೀಲನೆ ಮಾಡಿ ಕಾಮಗಾರಿಗಳನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಮತ್ತು ಹಣ ಸಂದಾಯ ಆಗಿದೆಯಾ, ಕಾಮಗಾರಿ ಆಗಿದೆಯಾ, ಜೊತೆಗೆ ಆ ದಾಖಲಾತಿಗಳ ಪರಿಶೀಲನೆ, ಏನು ಕಾಮಗಾರಿಗೆ ಸಂಬಂಧಪಟ್ಟ ದಾಖಲಾತಿ ಪರಿಶೀಲನೆಯನ್ನು ಸಾಮಾಜಿಕ ಪರಿಶೋಧನಾ ತಂಡದವರು 5 ದಿನಗಳ ಕಾಲ ನಮ್ಮ ಗ್ರಾಮ ಪಂಚಾಯತ್ ನಡೆಸ್ತಾರೆ. ನಡೆಸಿ ಅಂತಿಮವಾಗಿ ಸಾರ್ವಜನಿಕರ ಸಮ್ಮುಖದಲ್ಲಿ ಒಂದು ಸಭೆಯಲ್ಲಿ ಈ ಒಂದು ವರದಿಯನ್ನು ಮಂಡನೆ ಮಾಡ್ತಾರೆ. ಇದು ಸಾಮಾಜಿಕ ಪರಿಶೋಧನೆ ಪಾರದರ್ಶಕತೆ ತರತಕ್ಕಂಥ ಒಂದು ಉದ್ದೇಶ. ಈ ಒಂದು ಮಂಡನೆಯನ್ನ ಸಾಮಾಜಿಕ ಪರಿಶೋಧನಾ ತಂಡದ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ರಂಗಸ್ವಾಮಿ ಅವರು ಸಭೆಯಲ್ಲಿ ಮಂಡಿಸಬೇಕಂತ ಕೇಳ್ತಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ಮಧುಸೂದನ್, ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಗುಬ್ಬಿ ಇವರ ಅನುಪಸ್ಥಿತಿಯಲ್ಲಿ ಶ್ರೀ ಲೋಕೇಶ್ ರವರು, ಶಿಕ್ಷಣ ಸಂಯೋಜಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಗುಬ್ಬಿ ತಾಲೂಕುರವರೇ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸರ್ವ ಸದಸ್ಯರುಗಳು ಹಾಗೂ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು, ಕೃಷಿ ಇಲಾಖಾ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಇಲ್ಲಿ ಸೇರಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ಅಕುಶಲ ಕೂಲಿ ಕಾರ್ಮಿಕರಿಗೆಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಉದ್ದೇಶಗಳು ಒಂದು ಆರ್ಥಿಕ ವರ್ಷದಲ್ಲಿ ಪ್ರತಿ ಕುಟುಂಬಕ್ಕೆ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು, ಇದರ ಜೊತೆಗೆ ದೀರ್ಘಕಾಲ ಬಾಳಿಕೆ ಬರುವಂತಹ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂತಹದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂತಹದ್ದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಪಂಚಾಯತ್ ರಾಜ್ ಸಂಸ್ಥೆಗಳಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ.
ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಬೇಡಿಕೆ ಹಾಗೂ 15 ದಿನಗಳೊಳಗಾಗಿ ಕೂಲಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ಒಳಗೆ ಕೆಲಸ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ವ್ಯವಸ್ಥೆ ಹಾಗೂ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕುಂದುಕೊರತೆಗಳನ್ನು ಕಾಲ ಮಿತಿಯೊಳಗೆ ಪರಿಹರಿಸಿಕೊಳ್ಳುವ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಗಾಯಗಳಾದರೆ, ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂತಹದ್ದು. ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವುದು. ಫಲಾನುಭವಿಗಳು ತಮ್ಮ ಅಗತ್ಯತೆ ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವುದು. ಯೋಜನೆಯು ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗೀದಾರರ ಸಾಮರ್ಥ್ಯ ಆಗಿರುವಂತದ್ದು. ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವುದು. ಹಾಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳನ್ನು ತಾವು ಅನುಷ್ಠಾನ ಮಾಡಬಹುದು. ಅದರಲ್ಲಿ ಬದು ನಿರ್ಮಾಣಕ್ಕೆ ಪ್ರತಿ ಎಕರೆಗೆ 17,000 ನಿಗದಿಪಡಿಸಲಾಗಿದೆ. ಕೋಳಿ ಶೆಡ್ ನಿರ್ಮಾಣಕ್ಕೆ 60,000, ದನದ ಶೆಡ್ ನಿರ್ಮಾಣಕ್ಕೆ 57,000, ಹಂದಿ ಶೆಡ್ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000 ರೂಗಳನ್ನು ನಿಗದಿಪಡಿಸಲಾಗಿದೆ. ಹಾಗೂ ತೋಟಗಾರಿಕಾ ಬೆಳೆಗಳಾದ ನಿಂಬೆ, ಮೋಸಂಬಿ, ಕಾಳುಮೆಣಸು, ಕಿತ್ತಳೆ, ಹುಣಸೆ, ಬಾಳೆ, ತೆಂಗು, ನೇರಳೆ, ಮುಗ್ಗೆ, ವೀಳ್ಯದೆಲೆಯೊಂದು ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆ ಕಟ್ಟೆ ನಿರ್ಮಾಣ, ಕೆರೆಗಳ ಹೂಳೆತ್ತುವುದು, ಕಲ್ಯಾಣಿ ಅಭಿವೃದ್ಧಿ, ಸರ್ಕಾರಿ ಶಾಲೆಗೆ ಮಲ್ಟಿಆರ್ಕ್ ಶೆಡ್, ಸಿಸಿ ರಸ್ತೆ, ಸಿಸಿ ಚರಂಡಿ ಹಾಗೂ ಶಾಲಾ ಕಾಂಪೌಂಡ್ ನಿರ್ಮಾಣ, ಅಡುಗೆ ಕೋಣೆ ನಿರ್ಮಾಣ ಹೀಗೆ ಹಲವಾರು ಸಮುದಾಯ ಕೆಲಸಗಳನ್ನು ನಿರ್ವಹಿಸಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಈ ವೈಯಕ್ತಿಕ ಕಾಮಗಾರಿಗಳನ್ನು ನರೇಗಾ ಯೋಜನೆಯಡಿ ಅನುಷ್ಠಾನ ಮಾಡ್ಕೋಬಹುದಂತಹ ಫಲಾನುಭವಿಗಳು ಯಾರಿದ್ದಾರೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು, ಮಹಿಳಾ ಪ್ರಧಾನ ಕುಟುಂಬದವರು, ವಿಕಲಚೇತನ ಕುಟುಂಬದವರು, ಅತಿ ಸಣ್ಣ ರೈತರು ಹೀಗೆ ಈ ಫಲಾನುಭವಿಗಳು ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳಲು ಅರ್ಹ ಫಲಾನುಭವಿಗಳಾಗಿರುತ್ತಾರೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಪ್ರಕಾರ ದಿನಾಂಕ 1/4/2023 31/3/2024 ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು ಗ್ರಾಮ ಪಂಚಾಯಿತಿ ವತಿಯಿಂದ ಸಮುದಾಯ ಕಾಮಗಾರಿ 23 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ವೈಯಕ್ತಿಕ ಕಾಮಗಾರಿ 122, ಒಟ್ಟು ಗ್ರಾಮ ಪಂಚಾಯಿತಿ ವತಿಯಿಂದ 145 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ 145 ಕಾಮಗಾರಿಗಳಿಗಾದಂತ ಒಟ್ಟು ವೆಚ್ಚ 54,20,727 ರೂಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ ಕೃಷಿ ಇಲಾಖೆಯಿಂದ 1 ಕಾಮಗಾರಿ ಅನುಷ್ಠಾನಗೊಂಡಿದೆ. ಈ ಕಾಮಗಾರಿಗೆ ಆದಂತ ವೆಚ್ಚ 49,612. ತೋಟಗಾರಿಕಾ ಇಲಾಖೆಯಿಂದ 16 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳಿಗೆ ಆದಂತಹ ವೆಚ್ಚ 3,44,840. PRD ಇಲಾಖೆಯಿಂದ ಸಮುದಾಯ ಕಾಮಗಾರಿ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗೆ ಆದಂತಹ ವೆಚ್ಚ 1,48,836 ರು ವೆಚ್ಚ ಮಾಡಲಾಗಿದೆ. ಒಟ್ಟು ಗ್ರಾಮ ಪಂಚಾಯಿತಿ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, PRD ಇಲಾಖೆ ಈ ಎಲ್ಲ ಇಲಾಖೆಗಳಿಂದ ಆದಂತಹ ಒಟ್ಟು ವೆಚ್ಚ 59,64,015 ರೂಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ
ದಿನಾಂಕ 10/2/2025ರಿಂದ 13/2/2025ರವರೆಗೆ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ನಾವುಗಳು ಈ ಅವಧಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗಳ ಪ್ರತಿ ಕಾಮಗಾರಿಗಳ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ, ಇದಕ್ಕೆ ಸಂಬಂಧಪಟ್ಟಂತೆ ಪೂರಕ ವರದಿಯನ್ನು ತಯಾರು ಮಾಡಿ ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ನಾನು ಓದತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಕಾಮಗಾರಿ ಅನುಷ್ಠಾನವಾಗದೆ ಹಣ ಪಾವತಿ ಆಗಿದ್ದಲ್ಲಿ ಈ ಸಭೆಯಲ್ಲಿ ತಿಳಿಸಬಹುದು. ಕ್ಷಮಿಸಿ, ಈ ಒಂದು ಸಾಮಾಜಿಕ ಪರಿಶೋಧನಾ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ದುರ್ಗಮ್ಮನವರು ಬಂದರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮತ್ತೊಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ಲಕ್ಷ್ಮಮ್ಮನವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಹೊರಕೆರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಅರುಣಿರವರು ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಶ್ರೀಯುತ ಭಾನುಪ್ರಕಾಶ್ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಕೆಂಚನಹಳ್ಳಿ ಗ್ರಾಮದ ಕೆಂಪಯ್ಯ ಬಿನ್ ಗೋರಯ್ಯನವರ ಬದು ನಿರ್ಮಾಣ ಕಾಮಗಾರಿ 25,280. ಕೆಂಚನಹಳ್ಳಿ ಗ್ರಾಮದ ಕೆಂಪೇಗೌಡ ಬಿನ್ ಗೋವಿಂದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 11,060. ಕೆಂಚನಹಳ್ಳಿ ಮಾಸೇಗೌಡ ಬಿನ್ ಕೆಂಪೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 8,848. ಕೆಂಚನಹಳ್ಳಿ ಗ್ರಾಮದ ರಂಗೇಗೌಡ ಬಿನ್ ಮಾಸೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 11,060. ಕೆರೆಕೋಡಿಹಳ್ಳಿ ಗ್ರಾಮದ ಮಂಗಳಮ್ಮ ಕು ನಾಗರಾಜುರವರ ವಸತಿ ನಿರ್ಮಾಣ 19,908. ಕೆರೆಕೋಡಿಹಳ್ಳಿ ನಾಗೇಶ್ ಬಿನ್ ಕೃಷ್ಣಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 33,180. ಕೆರೆಕೋಡಿಹಳ್ಳಿ ಗ್ರಾಮದ GLPI ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 77,104, ಸಾಮಗ್ರಿ ಮೊತ್ತ 88,711, ಒಟ್ಟು 1,65,814. ಕೆರೆಕೋಡಿಹಳ್ಳಿ ಗ್ರಾಮದ ರಾಮಣ್ಣನ ಮನೆ ಮುಂಭಾಗದಿಂದ ಚೆನ್ನಣ್ಣನವರ ಮನೆ ಮುಂಭಾಗದವರೆಗೆ ಸಿಸಿ ಚರಂಡಿ ಕಾಮಗಾರಿ ಕೂಲಿ ಮೊತ್ತ 26,544, ಸಾಮಗ್ರಿ ಮೊತ್ತ 78,878, ಒಟ್ಟು 1,05,421. ಕೆರೆಕೋಡಿಹಳ್ಳಿ ಗ್ರಾಮದ ತಿಮ್ಮೇಗೌಡರ ಮನೆಯಿಂದ ಅನುಬಾಯಿ ಅಂಗಡಿಯವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 2,01,487. ಸಿಎಸ್ಪುರ ಗ್ರಾಮ ಪಂಚಾಯಿತಿ ಕೆರೆಕೋಡಿಹಳ್ಳಿ ಗ್ರಾಮದ GLPS ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 33,180. ಚಿಕ್ಕಯಡಿಯೂರು ಗ್ರಾಮದ ಪ್ರೇಮಲತಾ ಬಿನ್ ಆನಂದ್ರವರ ವಸತಿ ನಿರ್ಮಾಣ ಕಾಮಗಾರಿ 26,544. ಜನ್ನೇನಹಳ್ಳಿ ಗ್ರಾಮದ ರಂಗರಾಮಯ್ಯನವರ ಮನೆಯಿಂದ ಕಟ್ಟೆಯವರೆಗೆ ಸಿಸಿ ಡ್ರೈನ್ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 6,320, ಸಾಮಗ್ರಿ ಮೊತ್ತ 1,63,529, ಒಟ್ಟು 1,69,848. ಜನ್ನೇನಹಳ್ಳಿ ಗ್ರಾಮದ ನರಸಿಂಹಯ್ಯನ ಮನೆಯಿಂದ ನರಸಿಂಹಮೂರ್ತಿ ಹೊಲದವರೆಗೆ ಸಿಸಿ ಡ್ರೈನ್ ಕಾಮಗಾರಿ ಕೂಲಿ ಮೊತ್ತ 19,908, ಸಾಮಗ್ರಿ ಮೊತ್ತ 1,16,769, ಒಟ್ಟು 1,36,676. ಜನ್ನೇನಹಳ್ಳಿ ಗ್ರಾಮದ ರಮೇಶ್ ಬಿನ್ ಚೆಲುವಯ್ಯನವರ ದನದ ಶೆಡ್ ನಿರ್ಮಾಣ 8,848. ಜನ್ನೇನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ಪೌಳಿಗೌಡರ ವಸತಿ ನಿರ್ಮಾಣ 9,164. ಜನ್ನೇನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ದಾಸೇಗೌಡರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 5,593. ಜನ್ನೇನಹಳ್ಳಿ ಗ್ರಾಮದ ಕೃಷ್ಣಯ್ಯ ಬಿನ್ ಲೇಟ್ ತಿಮ್ಮಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 28,756. ಜನ್ನೇನಹಳ್ಳಿ ದಾಸೇಗೌಡ ಬಿನ್ ದಾಸೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಜನ್ನೇನಹಳ್ಳಿ ಪಾಂಡುರಂಗ ಬಿನ್ ತಿಮ್ಮೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 10,112. ಜನ್ನೇನಹಳ್ಳಿ ಲಕ್ಷ್ಮೀ ಕೋಂ ಗುರುಮೂರ್ತಿರವರ ವಸತಿ ನಿರ್ಮಾಣ 13,272. ಜನ್ನೇನಹಳ್ಳಿ ಗ್ರಾಮದ ಹನುಮಯ್ಯ ಬಿನ್ ಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 22,120. ಬಡಗೇರನಹಟ್ಟಿ ಗ್ರಾಮದ ರತ್ನಮರ ಅಂಗಡಿಯಿಂದ ತಿಮ್ಮಯ್ಯನ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ ಸಾಮಗ್ರಿ ಮೊತ್ತ 79,331. ಬಡಗೇರನಹಟ್ಟಿ ತಿಮ್ಮಯ್ಯ ಬಿನ್ ಗಿರಿಯಪ್ಪನವರ ಬದು ನಿರ್ಮಾಣ ಕಾಮಗಾರಿ 9,796. ಬಡಗೇರನಹಟ್ಟಿ ರಂಗಸ್ವಾಮಯ್ಯ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316.
ಬೋರ್ನಪಳ್ಳಿ ಗ್ರಾಮದ ಗಂಗಮ್ಮನ ಮನೆಯಿಂದ ದೇವಸ್ಥಾನದವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 19,908. ಬೋರ್ನಪಳ್ಳಿ ಗ್ರಾಮದ ಗಂಗಯ್ಯ ಬಿನ್ ನಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 13,272. ಭೈರಪ್ಪನಪಳ್ಳಿ ಗ್ರಾಮದ ರಾಮಲಿಂಗಯ್ಯನ ಮನೆಯಿಂದ ಅರಳಿ ಮರದವರೆಗೆ ಸಿಸಿ ಡ್ರೈನ್ ನಿರ್ಮಾಣ ಕಾಮಗಾರಿ. ಕೂಲಿ ಮೊತ್ತ 22,120. ಸಾಮಗ್ರಿ ಮೊತ್ತ 2,61,983. ಒಟ್ಟು 2,84,093. ಮಾರಿಹಳ್ಳಿ ಗ್ರಾಮದ ಗೋವಿಂದಯ್ಯನವರ ಮನೆಯಿಂದ ನರಸಿಂಹಯ್ಯನವರ ತೋಟದವರೆಗೆ ಸಿಸಿ ಡ್ರೈನ್ ಕಾಮಗಾರಿ. ಕೂಲಿ ಮೊತ್ತ 52,456. ಸಾಮಗ್ರಿ ಮೊತ್ತ 2,37,370. ಒಟ್ಟು 2,89,825. ಯರ್ನಟ್ಟಿ ಗ್ರಾಮದ ನೀಲಮ್ಮ ಕೋಂ ಮಾರಯ್ಯನವರ ವಸತಿ ನಿರ್ಮಾಣ 7,268. ಯರ್ನಟ್ಟಿ ಸರ್ವಜನ್ಮ ಕೋಂ ತಿಮ್ಮಯ್ಯನವರ ವಸತಿ ನಿರ್ಮಾಣ 17,696. ಯರ್ನಟ್ಟಿ ಗ್ರಾಮದ ಅನಸೂಯಮ್ಮ ಕೋಂ ಬಸವರಾಜರವರ ವಸತಿ ನಿರ್ಮಾಣ 8,848. ಯರ್ನಟ್ಟಿ ಗ್ರಾಮದ ಆಶಾ ಕೋಂ ಸಿದ್ದಲಿಂಗರಾಜುರವರ ವಸತಿ ನಿರ್ಮಾಣ 13,272. ವಡ್ಡರಹಟ್ಟಿ ವೆಂಕಟೇಶ ಬಿನ್ ಕೋಂ ನರಸಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 18,644. ಸಿಎನ್ ಪಳ್ಳಿ ಗ್ರಾಮದ ತಿಮ್ಮಪ್ಪಗೌಡ ಬಿನ್ ಚಿಕ್ಕನ್ನೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 13,272. ಸಿಎನ್ ಪಳ್ಳಿಯ ಗ್ರಾಮದ ಭಾಗ್ಯಮ್ಮ ಕೋಂ ಕಮ್ಮೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 1,264. ಸಿಎನ್ ಪಳ್ಳಿ ಗ್ರಾಮದ ರಮೇಶ್ ಬಿನ್ ಶ್ರೀನಿವಾಸಯ್ಯನವರ ದನದ ಶೆಡ್ ನಿರ್ಮಾಣ 6,636. ಸಿಎನ್ ಪಳ್ಳಿ ಗ್ರಾಮದ ವಸಂತಮ್ಮ ಕೋಂ ವೆಂಕಟೇಶಯ್ಯರವರ ದನದ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 2,212. ಸಾಮಗ್ರಿ ಮೊತ್ತ 41,999. ಒಟ್ಟು 44,210. ಸಿಎನ್ ಪಳ್ಳಿ ಗ್ರಾಮದ ರಮೇಶ್ ಬಿನ್ ಶ್ರೀನಿವಾಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6,636. ಸಿಎಸ್ಪುರ ಕೆಪಿಎಸ್ ಶಾಲೆಗೆ ಮಳೆ ನೀರು ಕೊಯ್ಲು ನಿರ್ಮಾಣ ಕಾಮಗಾರಿ. ಸಾಮಗ್ರಿ ಮೊತ್ತ 95,297. ಸಿಎಸ್ಪುರ ಅರುಣಕುಮಾರಿ ಕೋಂ ಚಂದನ್ ರವರ ವಸತಿ ನಿರ್ಮಾಣ 17,696. ಸಿಎಸ್ಪುರ ಕೃಷ್ಣಮೂರ್ತಿ ಬಿನ್ ಮುದ್ದನ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 4,424. ಸಿಎಸ್ಪುರ ಕೆಂಪಯ್ಯ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15,474. ಸಿಎಸ್ಪುರ ಗ್ರಾಮದ ಗಂಗಾಧರ್ ಬಿನ್ ಕೆಂಪಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಸಿಎಸ್ಪುರ ಗಂಗಾಧರಯ್ಯ ಬಿನ್ ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 4,424. ಸಿಎಸ್ಪುರ ಗ್ರಾಮದ ಅಂಗನವಾಡಿಯಿಂದ ಪಂಕಜಮ್ಮನ ಮನೆಯವರೆಗೆ ಸಿಸಿ ಡ್ರೈನ್ ನಿರ್ಮಾಣ ಕಾಮಗಾರಿ. ಕೂಲಿ ಮೊತ್ತ 47,716. ಸಾಮಗ್ರಿ ಮೊತ್ತ 2,64,656. ಒಟ್ಟು 3,12,371. ಸಿಎಸ್ಪುರ ಗ್ರಾಮದ ಕುಮಾರಸ್ವಾಮಿ ಕೋಂ ತಿಮ್ಮಯ್ಯನವರ ದನದ ಶೆಡ್ ನಿರ್ಮಾಣ 11,060. ಸಿಎಸ್ಪುರ ಗ್ರಾಮದ ಕುಮಾರ್ ಬಿನ್ ಗೋವಿಂದಪ್ಪನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 42,000. ಸಿಎಸ್ಪುರ ಗ್ರಾಮದ ಕೆಪಿಎಸ್ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಕೂಲಿ ಮೊತ್ತ 90,376. ಸಾಮಗ್ರಿ ಮೊತ್ತ 1,61,382. ಒಟ್ಟು 2,51,757. ಸಿಎಸ್ಪುರ ಗ್ರಾಮದ ಕುತ್ತಿಬಿ ಜಾಬಿ ಕೋಂ ಏಜಾದ್ ಪಾಷಾರವರ ವಸತಿ ನಿರ್ಮಾಣ 19,908. ಸಿಎಸ್ಪುರ ಗ್ರಾಮದ ಜಯಮ್ಮ ಕೋಂ ಲಕ್ಷ್ಮಣರವರ ವಸತಿ ನಿರ್ಮಾಣ 26,544. ಸಿಎಸ್ಪುರ ಗ್ರಾಮದ ವೆಂಕಟೇಶ್ ಬಿನ್ ತಿಮ್ಮಯ್ಯನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 42,962. ಸಿಎಸ್ಪುರ ಗ್ರಾಮದ ತ್ರಿವೇಣಿ ಕೋಂ ಶ್ರೀನಾಥ್ರವರ ದನದ ಶೆಡ್ ನಿರ್ಮಾಣ 7,900. ಸಿಎಸ್ಪುರ ಗ್ರಾಮದ ದಾಸೇಗೌಡ ಬಿನ್ ವೆಂಕಟಯ್ಯನವರ ಬಚ್ಚಲಗುಂಡಿ ನಿರ್ಮಾಣ 1,580. ಸಿಎಸ್ಪುರ ಗ್ರಾಮದ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಶಾಂತಣ್ಣನ ಮನೆಯವರೆಗೆ ಸಿಸಿ ಡ್ರೈನ್ ನಿರ್ಮಾಣ. ಕೂಲಿ ಮೊತ್ತ 38,552. ಸಾಮಗ್ರಿ ಮೊತ್ತ 2,04,885. ಒಟ್ಟು 2,43,436. ಸಿಎಸ್ಪುರ ಗ್ರಾಮದ ಯಶೋದಮ್ಮ ಕೋಂ ರಂಗಪ್ಪನವರ ವಸತಿ ನಿರ್ಮಾಣ 26,544. ಸಿಎಸ್ಪುರ ಗ್ರಾಮದ ಯಶೋದಮ್ಮ ಕೋಂ ವೆಂಕಟೇಶ್ ಅವರ ವಸತಿ ನಿರ್ಮಾಣ 26,544. ಸಿಎಸ್ಪುರ ಗ್ರಾಮದ ರಮ್ಯಾ ಕೋಂ ವಿನೋದ್ ರವರ ವಸತಿ ನಿರ್ಮಾಣ 26,544. ಸಿಎಸ್ಪುರ ಗ್ರಾಮದ ವನಿತಾ ಕೋಂ ಜಯರಾಮ್ ರವರ ವಸತಿ ನಿರ್ಮಾಣ
25,596. CS ಪುರ ಗ್ರಾಮದ ಶಮೀಮ್ ಕೋನ್ ಗಫೂರ್ ಅವರ ವಸತಿ ನಿರ್ಮಾಣ 26,544. CS ಪುರ ಗ್ರಾಮದ ಸೌಮ್ಯ ಕೋನ್ ಶಿವಕುಮಾರ್ ಅವರ ವಸತಿ ನಿರ್ಮಾಣ 19,908. CS ಪುರ ಗ್ರಾಮದ ಹನುಮಕ್ಕ ಕೋನ್ ಗವಿಸಿದ್ದಯ್ಯನವರ ವಸತಿ ನಿರ್ಮಾಣ 22,120. CS ಪುರ ಗ್ರಾಮದ ಗೋವಿಂದರಾಜು ಬಿನ್ ವೆಂಕಟಾಚಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 10,112. CS ಪುರ ಗ್ರಾಮದ ತಿಮ್ಮರಾಜು ಬಿನ್ ದಾಸೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 11,060. CS ಪುರ ಗ್ರಾಮದ ತಿಮ್ಮರಾಜು ಬಿನ್ ಉಚ್ಚನಾಯ್ಕರವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. CS ಪುರ ಗ್ರಾಮದ ನಾಗರಾಜು ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. CS ಪುರ ಗ್ರಾಮದ ನಾಗರಾಜು ಬಿನ್ ಲೇಟ್ ತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19,908. CS ಪುರ ಗ್ರಾಮದ ನಿಂಗೇಗೌಡ ಬಿನ್ ಲೇಟ್ ಅಂದಾನಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 16,432. CS ಪುರ ಮುಸ್ಲಿಂ ಸ್ಮಶಾನದಿಂದ ಕೊಪ್ಪಾಯಿ ಅಡಿಯೂರು ರಸ್ತೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ಸಾಮಗ್ರಿ ಮೊತ್ತ 1,07,863. CS ಪುರ ರಂಗನಾಥ್ ಬಿನ್ ಲಕ್ಷ್ಮೀನಾರಾಯಣ ಜಮೀನಿನಲ್ಲಿ ಬದು ನಿರ್ಮಾಣ 30,968. CS ಪುರ ರವಿಕುಮಾರ್ ಬಿನ್ ನಾರಾಯಣಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 27,176. CS ಪುರ ಗ್ರಾಮದ ರೇಣುಕಮ್ಮ ಕೋನ್ ನಾಗರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. CS ಪುರ ಗ್ರಾಮದ ಲಕ್ಷ್ಮಣಯ್ಯ ಬಿನ್ ಚಿಕ್ಕಪುಟ್ಟೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 9,796. CS ಪುರ ಗ್ರಾಮದ ಲಕ್ಷ್ಮೀದೇವಮ್ಮ ಕೋನ್ ರವಿಕುಮಾರ್ ಅವರ ವಸತಿ ನಿರ್ಮಾಣ 6,636. CS ಪುರ ಗ್ರಾಮದ ವೀರೇಗೌಡ ಬಿನ್ ಲೇಟ್ ನಂಜಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 6,636. CS ಪುರ ಗ್ರಾಮದ ವೆಂಕಟೇಶ್ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 9,796. CS ಪುರ ಗ್ರಾಮದ ವೆಂಕಟೇಶ್ ಗೌಡ ಬಿನ್ ತಿಮ್ಮೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 2,212. CS ಪುರ ಗ್ರಾಮದ ಶ್ರೀನಾಥ್ ಬಿನ್ ನಾಗರಾಜಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. CS ಪುರ ಗ್ರಾಮದ ಶ್ರೀನಿವಾಸ್ ಶೆಟ್ಟಿ ಬಿನ್ ಸಂಖ್ಯರಾಯ್ ಶೆಟ್ಟಿರವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. CS ಪುರ ಗ್ರಾಮದ ಶಿವಣ್ಣ ಬಿನ್ ವೀರಭದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 9,796. CS ಪುರ ಗ್ರಾಮದ ಯೋಗೀಶ್ ಬಿನ್ ಗಂಗಾಧರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. CS ಪುರ ಗ್ರಾಮದ ಹರೀಶ್ ಬಿನ್ ಹನುಮೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 15,484. C ಕೊಡಗೇಳಿ ಗ್ರಾಮದ ಜಯಲಕ್ಷ್ಮಿ ಕೋಂ ಕೆಂಪರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. C ಕೊಡಗೇಳಿ ಗ್ರಾಮದ ಕೃಷ್ಣಯ್ಯ ಬಿನ್ ಮೂಡ್ಲಿಗಿರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 24,648. C ಕೊಡಗೇಳಿ ಗ್ರಾಮದ ಕೆಂಪಮ್ಮ ಕೋಂ ಗಂಗಮ್ಮನವರ ವಸತಿ ನಿರ್ಮಾಣ 13,272. C ಕೊಡಗೇಳಿ ಗ್ರಾಮದ ನಾಗಮ್ಮ ಕೋಂ ಗಿರಿಯಪ್ಪನವರ ವಸತಿ ನಿರ್ಮಾಣ 26,544. C ಕೊಡಗೇಳಿ ಗ್ರಾಮದ ರಮೇಶ್ ಬಿನ್ ಯಾಲಕ್ಕಯ್ಯನವರ ದನದ ಶೆಡ್ ನಿರ್ಮಾಣ 8,216. C ಕೊಡಗೇಳಿ ಗ್ರಾಮದ ಶಿವಮ್ಮ ಕೋಂ ವೆಂಕಟಸ್ವಾಮಯ್ಯನವರ ವಸತಿ ನಿರ್ಮಾಣ 18,012. C ಕೊಡಗೇಳಿ ಗ್ರಾಮದಲ್ಲಿ OHT ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಕೂಲಿ ಮೊತ್ತ 5,056. ಸಾಮಗ್ರಿ ಮೊತ್ತ 30,030. ಒಟ್ಟು 35,085. C ಕೊಡಗೇಳಿ ಗ್ರಾಮದ ಜಯಲಕ್ಷ್ಮಿ ಕೋಂ ಕೆಂಪರಾಜುರವರ ದನದ ಶೆಡ್ ನಿರ್ಮಾಣ 11,060. C ಕೊಡಗೇಳಿ ಗ್ರಾಮದ ಮೂರ್ತಿ ಮನೆಯಿಂದ ಚೇತನ್ ಮನೆಯವರೆಗೆ CC ಡ್ರೈನ್ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 69,114. CS ಪುರ 1ನೇ ಬ್ಲಾಕ್ನಲ್ಲಿ ವೀರೇಗೌಡರ ತೋಟದ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಕೂಲಿ ಮೊತ್ತ 5,056. ಸಾಮಗ್ರಿ ಮೊತ್ತ 30,030. ಒಟ್ಟು 35,075. CS ಪುರ ಗ್ರಾಮದ KPS ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 24,332. CS ಪುರ ಗ್ರಾಮದ ಬಸವರಾಜು ಬಿನ್ ಕದರಯ್ಯನವರ ವಸತಿ ನಿರ್ಮಾಣ 17,696. CS ಪುರ ಗ್ರಾಮದ ಶಿವಲಿಂಗಮ್ಮ ಕೋಂ ಜವರೇಗೌಡರ ವಸತಿ ನಿರ್ಮಾಣ 6,636. C ಕೊಡಗೇಳಿ ಗ್ರಾಮದ ಕೆಂಪಣ್ಣನ ಮನೆಯಿಂದ ನಾಗರಾಜು ಮನೆಯವರೆಗೆ CC ಡ್ರೈನ್ ನಿರ್ಮಾಣ ಸಾಮಗ್ರಿ ಮೊತ್ತ 2,11,765. ಗುರುಳಗೆರೆ ಗ್ರಾಮದ ಜಯಲಕ್ಷ್ಮಮ್ಮ ಕೋಂ ಚಂದ್ರಶೇಖರ್ ಅವರ ವಸತಿ ನಿರ್ಮಾಣ 26,544. ಗುರುಳಗೆರೆ ಗ್ರಾಮದ ಪ್ರೇಮಕುಮಾರಿ ಕೋಂ ಗಂಗಾಧರ್ ಅವರ ವಸತಿ ನಿರ್ಮಾಣ 2,212.
ಉರುಳುಗೆರೆ ಗ್ರಾಮದ ಮೂಡ್ಲೆಯ ಬಿನ್ ತಿಮ್ಮಯ್ಯನವರ ದನದ ಶೆಡ್ ನಿರ್ಮಾಣ 8,848. ಉರುಳುಗೆರೆ ಗ್ರಾಮದ ಶೋಭಾ ಕೋಂ ಕೆಂಪೇಗೌಡ ರವರ ವಸತಿ ನಿರ್ಮಾಣ 22,120. ಉರುಳುಗೆರೆ ಗ್ರಾಮದ ಗವಿಸಿದ್ದಯ್ಯ ಬಿನ್ ಸಿದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಉರುಳುಗೆರೆ ರಂಗನಾಯಕ ಬಿನ್ ನಂಜನಾಯಕನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಉರುಳುಗೆರೆ ಗ್ರಾಮದ ರೂಪಾ ಕೆಆರ್ ಕೋಂ ಕೃಷ್ಣನಾಯಕರವರ ವಸತಿ ನಿರ್ಮಾಣ 24,332. ಉರುಳುಗೆರೆ ಗ್ರಾಮದ ಉಚ್ಚೇಗೌಡ ಬಿನ್ ಬೋರೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಹೊರಕೆರೆ ಗ್ರಾಮದ ಜಿಎಚ್ಪಿಎಸ್ ಶಾಲೆಯ ಪಕ್ಕದಿಂದ ಕಾಲುವೆವರೆಗೆ ಸಿಸಿ ಟ್ರೈನ್ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 1,72,652. ಹೊರಕೆರೆ ಆನಂದರಾವ್ ಬಿನ್ ರಾಜಾರಾವ್ ರವರ ಜಮೀನಿನಲ್ಲಿ ತೆಂಗಿನ ಸಸಿ ನಿರ್ಮಾಣ 17,696. ಹೊರಕೆರೆ ಗ್ರಾಮದ ಆನಂದರಾವ್ ಬಿನ್ ರಾಜಾರಾವ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಹೊರಕೆರೆ ಗ್ರಾಮದ ಇಂದ್ರಮ್ಮ ಕೋಂ ಮಹೇಶ್ ರವರ ಜಮೀನಿನಲ್ಲಿ 20,856. ಹೊರಕೆರೆ ಕಾಳಮ್ಮ ಕೋಂ ಅಲಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 12,640. ಹೊರಕೆರೆ ಕಾಳಮ್ಮ ಕೋಂ ತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 22,752. ಹೊರಕೆರೆ ಕೃಷ್ಣೇಗೌಡ ಬಿನ್ ದೊಡ್ಡೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 12,640. ಹೊರಕೆರೆ ಕೃಷ್ಣೇಗೌಡ ಬಿನ್ ದೊಡ್ಡೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 13,272. ಹೊರಕೆರೆ ಕೃಷ್ಣಯ್ಯ ಬಿನ್ ಪಾಪಯ್ಯನವರ ಜಮೀನಿನಲ್ಲಿ ಬದು 14,748. ಹೊರಕೆರೆ ಗಂಗಮಾಸೇಗೌಡ ಬಿನ್ ದೊಡ್ಡೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 13,272. ಹೊರಕೆರೆ ಗ್ರಾಮದ ಜಿಎಫ್ ಶೌಚಾಲಯ ನಿರ್ಮಾಣ ಕಾಮಗಾರಿ 49,928. ಸಾಮಗ್ರಿ ಮೊತ್ತ 1,90,392. ಒಟ್ಟು 2,49,300. ಹೊರಕೆರೆ ಗ್ರಾಮದ ನನ್ನೋಜಿರಾವ್ ಬಿನ್ ರಾಜಾರಾವ್ ಅವರ ಜಮೀನಿನಲ್ಲಿ ಉದ್ದಿ ಬದು ನಿರ್ಮಾಣ 8,848. ಹೊರಕೆರೆ ಗ್ರಾಮದ ನಾಗಮ್ಮ ಕೋಂ ದೊಡ್ಡೇಗೌಡ ದನದ ಶೆಡ್ ನಿರ್ಮಾಣ ಮೊತ್ತ 4,424. ಸಾಮಗ್ರಿ ಮೊತ್ತ 43,235. ಒಟ್ಟು 47,659. ಹೊರಕೆರೆ ಗ್ರಾಮದ ಪಾರ್ವತಮ್ಮ ಕೋಂ ರಂಗಸ್ವಾಮಯ್ಯನವರ ವಸತಿ ನಿರ್ಮಾಣ 26,544. ಹೊರಕೆರೆ ಗ್ರಾಮದ ಮಂಜಮ್ಮ ಕೋಂ ರಾಜಣ್ಣನವರ ದನದ ಶೆಡ್ ನಿರ್ಮಾಣ 8,848. ಹೊರಕೆರೆ ಗ್ರಾಮದ ಮಾಸೇಗೌಡ ಬಿನ್ ದೊಡ್ಡೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 15,484. ಹೊರಕೆರೆ ಗ್ರಾಮದ ಲಕ್ಕಮ್ಮ ಕೋಂ ವೆಂಕಟಪ್ಪನವರ ದನದ ಶೆಡ್ ನಿರ್ಮಾಣ 8,848. ಹೊರಕೆರೆ ಗ್ರಾಮದ ಲಕ್ಷ್ಮಮ್ಮ ಕೋಂ ಕೃಷ್ಣಪ್ಪನವರ ವಸತಿ ನಿರ್ಮಾಣ 26,540. ಹೊರಕೆರೆ ಗ್ರಾಮದ ಶ್ರೀನಿವಾಸ ಬಿನ್ ವೆಂಕಟಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 19,592. ಹೊರಕೆರೆ ಗ್ರಾಮದ ಹರ್ಷಿತಾ ಕೋಂ ಕಾಂತರಾಜುರವರ ದನದ ಶೆಡ್ ನಿರ್ಮಾಣ 11,060. ಹೊರಕೆರೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 2,45,024. ಹೊರಕೆರೆ ಗ್ರಾಮದ ಚಿಕ್ಕತಿಮ್ಮಯ್ಯ ಬಿನ್ ಗಿರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಹೊರಕೆರೆ ಗ್ರಾಮದ ಜಯಲಕ್ಷ್ಮಮ್ಮ ಕೋಂ ರೇವಣ್ಣನವರ ವಸತಿ ನಿರ್ಮಾಣ 13,904. ಹೊರಕೆರೆ ಗ್ರಾಮದ ದೊಡ್ಡಮ್ಮ ಕೋಂ ಪುಟ್ಟೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 19,908. ಹೊರಕೆರೆ ಗ್ರಾಮದ ದೊಡ್ಡಮ್ಮ ಕೋಂ ಅಡ್ಡಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 14,852. ಹೊರಕೆರೆ ಗ್ರಾಮದ ದೊಡ್ಡಮ್ಮ ಕೋಂ ಅಡ್ಡಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 13,272. ಹೊರಕೆರೆ ಗ್ರಾಮದ ದೊಡ್ಡಮ್ಮ ಕೋಂ ಅಟ್ಟಿಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 9,796. ಹೊರಕೆರೆ ದೊಡ್ಡಯ್ಯ ಬಿನ್ ಮಾಸೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 30,020. ಹೊರಕೆರೆ ಗ್ರಾಮದ ದೊಡ್ಡಯ್ಯ ಬಿನ್ ಮಾಸೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಹೊರಕೆರೆ ಗ್ರಾಮದ ನನ್ನೋಜಿರಾವ್ ಬಿನ್ ರಾಜಾರಾವ್ ಅವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 1,896. ಹೊರಕೆರೆ ಗ್ರಾಮದ ನರಸಮ್ಮ ಬಿನ್ ಗೋವಿಂದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 9,796. ಹೊರಕೆರೆ ನರಸಿಂಹಯ್ಯ ಬಿನ್ ಬೆಟ್ಟಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 16,748. ಹೊರಕೆರೆ ಗ್ರಾಮದ ಭದ್ರಮ್ಮ ಕೋಂ ಗಂಗಮಾಸೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಹೊರಕೆರೆ ಗ್ರಾಮದ ಮರಿ ಉಚ್ಚಯ್ಯ ಬಿನ್ ಉಚ್ಚಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848.
ಹೊರಕೆರೆ ಗ್ರಾಮದ ರತ್ನಮ್ಮ ಕೋಂ ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಹೊರಕೆರೆ ಗ್ರಾಮದ ಲಕ್ಷ್ಮಣ ಬಿನ್ ಗುಡಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 10,744. ಹೊರಕೆರೆ ಗ್ರಾಮದ ಲಕ್ಷ್ಮಣ ಬಿನ್ ಗುಡಿಯಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 15,484. ಹೊರಕೆರೆ ಗ್ರಾಮದ ಲಕ್ಷ್ಮಮ್ಮ ಕೋಂ ದೊಡ್ಡ ಮರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 29,388. ಹೊರಕೆರೆ ಗ್ರಾಮದ ಶ್ರೀನಿವಾಸ್ ಬಿನ್ ಕೃಷ್ಣಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 16,432. ಹೊರಕೆರೆ ಗ್ರಾಮದ ಹುಚ್ಚಣ್ಣ ಬಿನ್ ಅಕಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19,760. ಹಾಗೆ PRD ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಕೆರೆಕೋಡಿ ಹಳ್ಳಿ GLPS ಶಾಲೆಗೆ ಅಡುಗೆ ಕೋಣೆ ನಿರ್ಮಾಣ ಕಾಮಗಾರಿ 24,332. ಹೊರಕೆರೆ ಗ್ರಾಮದ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ 1,24,504. ತೋಟಗಾರಿಕೆ ಇಲಾಖೆಯಿಂದ ಶಮಂತ ಕೋಂ ವೀರೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ CS ಪುರ ಗ್ರಾಮ 8,848. ಕೆಂಪಯ್ಯ ಸಣ್ಣ ಫ್ಲೇಟ್ ಕರಿಯಪ್ಪ ತೆಂಗಿನ ಸಸಿ ಕಾಮಗಾರಿ ಪಡುಗುಡಿ ಗ್ರಾಮ 8,532. ಪುಟ್ತಾಯಮ್ಮ ವೈಫ್ ಆಫ್ ರಾಮಯ್ಯ ಕೆಂಚನಹಳ್ಳಿ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 45,504. ಗೋವಿಂದಯ್ಯ ಸಣ್ಣಪ್ಪು ಕುರಿದಾಸಯ್ಯ ತೆಂಗಿನ ಸಸಿ ಕಾಮಗಾರಿ ಕೆಂಚನಹಳ್ಳಿ ಗ್ರಾಮ 31,284. ಗಂಗಯ್ಯ ಸಣ್ಣ ರಾಮಯ್ಯ ತೆಂಗಿನ ಸಸಿ ಕಾಮಗಾರಿ ಕೆಂಚನಹಳ್ಳಿ ಗ್ರಾಮ 12,208. ರಾಮಕೃಷ್ಣಯ್ಯ ಸಣ್ಣ ರಾಮಯ್ಯ ತೆಂಗಿನ ಸಸಿ ಕಾಮಗಾರಿ ಕೆಂಚನಹಳ್ಳಿ ಗ್ರಾಮ 12,208. ಗಂಗಾಧರ ಸಣ್ಣಪ್ಪು ಬೀರ್ಲಿಂಗಯ್ಯ ತೆಂಗಿನ ಸಸಿ ಕಾಮಗಾರಿ ಕೆಂಚನಹಳ್ಳಿ ಗ್ರಾಮ 18,960. ಬೆಟ್ಸ್ವಾಮಯ್ಯ ಸಣ್ಣ ಫ್ಲೇಟ್ ರಂಗಪ್ಪಯ್ಯ ತೆಂಗಿನ ಸಸಿ ಕಾಮಗಾರಿ ಹುರುಳಗೆರೆ ಗ್ರಾಮ 17,696. ರಾಮಮೂರ್ತಿ CS ಪುರ ಗ್ರಾಮ ಬಾಳೆ ಸಸಿ ಕಾಮಗಾರಿ 47,400. ವೀರೇಗೌಡ ಬಾಳೆ ಕಾಮಗಾರಿ CS ಪುರ ಗ್ರಾಮ 47,400. ಕೃಷ್ಣಯ್ಯ ಸಣ್ಣ ಕೆಂಪಯ್ಯ ತೆಂಗಿನ ಸಸಿ ಕಾಮಗಾರಿ 16,748. ನರಸಿಂಹಮೂರ್ತಿ ಸಣ್ಣ ನರಸಿಂಹಯ್ಯ ತೆಂಗಿನ ಸಸಿ ಕಾಮಗಾರಿ ಹುರುಳಗೆರೆ ಗ್ರಾಮ 44,240. ದಿಲೀಪ್ ಕುಮಾರ್ CS ಪುರ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 18,960. ಶಿವಮ್ಮ ಡಾಟರ್ ಆಫ್ ಅಂದಾನೇಗೌಡ ತೆಂಗಿನ ಸಸಿ ಕಾಮಗಾರಿ 14,852. ಶಿವಕುಮಾರ್ ಸಣ್ಣ ರಾಮಯ್ಯ ಕೆಂಚನಹಳ್ಳಿ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 18,960. ಮೊಹಮ್ಮದ್ ಜಮೀಲ್ ರವರ ತೆಂಗಿನ ಸಸಿ ಕಾಮಗಾರಿ ಹೊರಕೆರೆ ಗ್ರಾಮ 9,470. ಕೃಷಿ ಇಲಾಖೆಯಿಂದ 1 ಕಾಮಗಾರಿ ಅನುಷ್ಠಾನಗೊಂಡಿದೆ. ರಾಮಮೂರ್ತಿ ಬಿನ್ ಲೇಟ್ ನಾರಾಯಣ ಸ್ವಾಮಿ ರವರ ಜಮೀನಿನಲ್ಲಿ ಕಂದಾಕ ಬದು ನಿರ್ಮಾಣ 49,612. ಇವಿಷ್ಟು 1/4/2023 ರಿಂದ 31/3/2023 ಅವಧಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗಳು. ಈ ಕಾಮಗಾರಿ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಂಡು ಬಂದಂತ ನ್ಯೂನತೆಯ ವಿವರಗಳನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಕೆರೆಕೋಡಿಯಲ್ಲಿ GLPS ಶಾಲೆಗೆ ಅಡುಗೆ ಕೋಣೆ ನಿರ್ಮಾಣ. ಸದರಿ ಕಾಮಗಾರಿಯ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದಂತಹ ಕೂಲಿ ಮೊತ್ತ 24,332 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ಹೊರಕೆರೆ ಗ್ರಾಮದ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ಸದರಿ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 1,24,504 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ರಾಮಮೂರ್ತಿ ಬಿನ್ ಲೇಟ್ ನಾರಾಯಣ ಸ್ವಾಮಿ ಕಂದಾಕ ಬದು ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಕೂಲಿ ಮೊತ್ತ 49,612 ರೂಗಳಿಗೆ ಸಂಬಂಧಪಟ್ಟಂತೆ ಹಳತೆ ಪುಸ್ತಕದಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿಸಿರುವುದು ಕಂಡು ಬಂದಿದೆ.
ಆದ್ದರಿಂದ ಸದರಿ ಮೊತ್ತವನ್ನು ಆಕ್ಷೇಪಣೆಯಲ್ಲಿ ಇಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಸಿ ಕೊಡಿಗೇಳಿ ಜಯಲಕ್ಷ್ಮಿ ಕೋಂ ಕೆಂಪರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ನಾಶವಾಗಿರುವುದು ಕಂಡು ಬಂದಿರುತ್ತದೆ. ಈ ಕಾಮಗಾರಿ ಉದ್ದೇಶ ಈಡೇರಿರುವುದಿಲ್ಲ. ಆದ್ದರಿಂದ ಈ ಸದರಿ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 2212 ರುಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. CS ಪುರ ತಿಮ್ಮರಾಜ ಬಿನ್ ಉಚ್ಚನಾಯಕನವರ ಜಮೀನಿನಲ್ಲಿ ಬದು ನಿರ್ಮಾಣ ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ನಾಶ ಆಗಿರುವುದು ಕಂಡು ಬಂದಿದ್ದು ಈ ಕಾಮಗಾರಿಯ ಉದ್ದೇಶ ಈಡೇರಿರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 4424 ರುಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹದಿನೈದನೇ ಹಣಕಾಸು ಯೋಜನೆಯ ವರದಿ 1/4/2023ಕ್ಕೆ ಪ್ರಾರಂಭಿಕ ಶಿಲ್ಕು 34,56,995 ಬಿಡುಗಡೆಯಾದ ಅನುದಾನ 18,04,876. ಈ ಮೊತ್ತಕ್ಕೆ ಬ್ಯಾಂಕಿನಿಂದ ಬಂದಂತ ಬಡ್ಡಿ 64,931. ಒಟ್ಟು ಅನುದಾನ 53,26,802. ಒಟ್ಟು ವೆಚ್ಚ 40,90,467. 31/3/2024ಕ್ಕೆ ಅಂತಿಮ ಶಿಲ್ಕು 12,36,335. CS ಪುರ ಗ್ರಾಮದಲ್ಲಿ ಅಂಗಡಿ ಮಳಿಗೆಗಳ ನಿರ್ಮಾಣ ಕಾಮಗಾರಿ ಪಾವತಿ ಮೊತ್ತ 4,94,567. CS ಪುರ ಗ್ರಾಮದಲ್ಲಿ ಅಂಗಡಿ ಮಳಿಗೆಗಳ ನಿರ್ಮಾಣ ಕಾಮಗಾರಿ ಮುಂದುವರೆದ ಕಾಮಗಾರಿ 4,78,734. CS ಪುರ ಜನ್ನೇನಹಳ್ಳಿ ವಾರ್ಡ್ನ ಎಲ್ಲ ಗ್ರಾಮಗಳ ಚರಂಡಿ ಉಳಿಸುವ ಕಾಮಗಾರಿ 55,280. ಹೊರಕೆರೆ ಮತ್ತು ಕೆರೆಕೋಡಿಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ಗಳ ಪ್ಲಾಟ್ಫಾರ್ಮ್ ದುರಸ್ತಿ ಕಾಮಗಾರಿ 32,323. ಹೊರಕೆರೆ ಮತ್ತು ಕೆರೆಕೋಡಿಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ ದುರಸ್ತಿ ಕಾಮಗಾರಿ 32,309. CS ಪುರ ಗ್ರಾಮದ SC ಕಾಲೋನಿಯಲ್ಲಿ ಮತ್ತು CN ಪಾಳ್ಯ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 32,313. CS ಪುರ ಗ್ರಾಮದ 2ನೇ ವಾರ್ಡ್ನಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 64,730. CS ಪುರ ಗ್ರಾಮದ 2ನೇ ವಾರ್ಡ್ನ ST ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 32,189. CS ಪುರ 1ನೇ ವಾರ್ಡ್ನಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 64,860. CS ಪುರ 3ನೇ ವಾರ್ಡ್ನಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 31,917. ಚಿಮ್ಮನಹಳ್ಳಿ ಗ್ರಾಮದ ಗಂಗಣ್ಣನ ಮನೆಯಿಂದ ತಮ್ಮಯ್ಯನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 85,518. CS ಪುರ ಗ್ರಾಮದ ಪಾಂಡುರಂಗಪ್ಪನ ಮನೆ ಹತ್ತಿರ ಚರಂಡಿ ನಿರ್ಮಾಣ ಕಾಮಗಾರಿ 28,042. ಭೈರಪ್ಪನ ಪಾಳ್ಯ ಮತ್ತು ಕೆಂಚನಹಳ್ಳಿ ಗ್ರಾಮದಲ್ಲಿ ಸಿಸ್ಟಮ್ ದುರಸ್ತಿ ಮತ್ತು ಸಿಸ್ಟಮ್ಗಳಿಗೆ ಬಣ್ಣ ಹೊಡೆಯುವ ಕಾಮಗಾರಿ 30,888. ಕೆಂಚನಹಳ್ಳಿ ಮತ್ತು ಹೊರಕೆರೆ ಕೆರೆಕೋಡಿಹಳ್ಳಿ SC ಕಾಲೋನಿಯಲ್ಲಿ ಸಿಸ್ಟಮ್ಗಳ ಪ್ಲಾಟ್ಫಾರ್ಮ್ ದುರಸ್ತಿ ಕಾಮಗಾರಿ 76,095. ಸಿ ಕೊಡಗೇಳಿ ಗ್ರಾಮದ ಮತ್ತು ವಡ್ರಹಳ್ಳಿ ಗ್ರಾಮಗಳ ಗ್ರಾಮ ನೈರ್ಮಲ್ಯ ಕಾಮಗಾರಿ 64,037. ಜನ್ನೇನಹಳ್ಳಿ ಮತ್ತು ಮಾದಿಹಳ್ಳಿ ಗ್ರಾಮಗಳಲ್ಲಿ ಚರಂಡಿಯ ಸೀಟ್ ತೆಗೆದು ಸ್ವಚ್ಛಗೊಳಿಸುವ ಕಾಮಗಾರಿ 45,645. ಜನ್ನೇನಹಳ್ಳಿ ಗ್ರಾಮದ ಕೃಷ್ಣನಾಯಕನ ಮನೆಯಿಂದ ರಂಗನಾಥ ಸ್ವಾಮಿ ಆವರಣದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 72,507. CS ಪುರ ಗ್ರಾಮದ ಬಾಲಗಂಗಾಧರನಾಥ ಸ್ವಾಮಿ ದೇವಸ್ಥಾನದಿಂದ ಪೊಲೀಸ್ ಸ್ಟೇಷನ್ ವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ 31,536. CS ಪುರ ಗ್ರಾಮದಲ್ಲಿ ಅಂಗಡಿ ಮಳಿಗೆಗಳ ನಿರ್ಮಾಣ 4,85,974. ಹೊರಕೆರೆ ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿ ಜಂಗಲ್ ಕ್ಲೀನಿಂಗ್ ಮತ್ತು ನೈರ್ಮಲ್ಯ ಕಾಮಗಾರಿ 26,000. CS ಪುರ 1ನೇ ವಾರ್ಡ್ನ SC ಶಿವಣ್ಣನ ಮನೆ ಹತ್ತಿರ ಪೈಪ್ಲೈನ್ ಕಾಮಗಾರಿ 73,769. CS ಪುರ ಗ್ರಾಮದ 3ನೇ ವಾರ್ಡ್ನ ಸಿಸ್ಟಮ್ಗಳ ದುರಸ್ತಿ ಮತ್ತು ಬಣ್ಣ ಹೊಡೆಯುವ ಕಾಮಗಾರಿ 46,217. CS ಪುರ 3ನೇ ವಾರ್ಡ್ನ SC ಕಾಲೋನಿಯಲ್ಲಿ ಕಂಬೈನ ಮನೆಯಿಂದ ಮಾರಮ್ಮನ ದೇವಸ್ಥಾನದವರೆಗೆ ಚರಂಡಿ ಕಾಮಗಾರಿ 74,361.
ಹಾಗೆ ಕುಡಿಯುವ ನೀರಿನ ನಿರ್ವಹಣೆ, ಬೀದಿ ದೀಪ ಸಾಮಗ್ರಿ ಖರೀದಿ, ಇತರೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಒಟ್ಟು ವೆಚ್ಚ 40,90,467 ರೂಗಳನ್ನು 15ನೇ ಹಣಕಾಸು ಯೋಜನೆಯಡಿ ವೆಚ್ಚ ಮಾಡಲಾಗಿದೆ. ಕುಡಿಯುವ ನೀರಿನ ನಿರ್ವಹಣೆ, ಬೀದಿ ದೀಪ ಸಾಮಗ್ರಿ ಖರೀದಿ, ಇತರೆ ನಿರ್ವಹಣೆಯ ವೆಚ್ಚಕ್ಕೆ ಸಂಬಂಧಪಟ್ಟಂತೆ 13 ಕಾಮಗಾರಿಗಳ ಕಡತಗಳನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಆದ್ದರಿಂದ 7,651 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ಇದುವರೆಗೂ ನಾನು ಓದಿರ್ತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಯಾವುದಾದ್ರೂ ಆಕ್ಷೇಪಣೆ ಅಥವಾ ತಮ್ಮ ಅನಿಸಿಕೆಗಳಿದ್ದಲ್ಲಿ ಈ ಸಭೆಯಲ್ಲಿ ತಿಳಿಸಬಹುದು ಅಂತ ಹೇಳ್ತಾ, ಇದುವರೆಗೂ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. 2020-21ನೇ ಸಾಲಿನಿಂದ ಪ್ರಸ್ತುತ ಅವಧಿಯವರೆಗೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಇಲಾಖೆಯಿಂದ ಅನುಷ್ಠಾನಗೊಂಡ ಕಾಮಗಾರಿಗೆ ಸಂಬಂಧಪಟ್ಟಂತೆ ವರದಿಯನ್ನು ಮಂಡಿಸ್ತಾ ಇದ್ದೀನಿ. ಸಿಎಸ್ಪುರ ಗ್ರಾಮ ಪಂಚಾಯಿತಿ ಹನುಮೇಗೌಡರ ತೋಟದಿಂದ ಚಂದ್ರಶೇಖರ್ ತೋಟದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 92,502. ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸ್ಥಳ ಪರಿಶೀಲನೆ ಆಗಿರುವುದಿಲ್ಲ. ಸಿಎಸ್ಪುರ ಗ್ರಾಮದ ಗುಳ್ಳೆ ನಿಂಗಣ್ಣನ ಮನೆ ಬೀದಿಯಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿ 94,780. ಹುರುಳಗೆರೆ ST ಸೋಮಶೇಖರ್ ತೋಟದ ಹತ್ತಿರ ಚಾನಲ್ಗೆ ಸೇತುವೆ ನಿರ್ಮಾಣ ಕಾಮಗಾರಿ 46,722. ಸಿಎಸ್ಪುರ ಗ್ರಾಮದ 1ನೇ ಬ್ಲಾಕ್ ರಾಮಣ್ಣನ ಮನೆಯಿಂದ ಜಯರಾಮ್ ಮನೆಯವರೆಗೆ ಪೈಪ್ ಲೈನ್ ಕಾಮಗಾರಿ 96,928. ಸಿಎಸ್ಪುರ ಗ್ರಾಮದ ಯಡಿಯೂರು ರಸ್ತೆಯಿಂದ CN ಪಳ್ಯಕ್ಕೆ ಹೋಗುವ ರಸ್ತೆಯಲ್ಲಿ ಪೈಪ್ ಲೈನ್ ಕಾಮಗಾರಿ 1,07,491. ಸಿಎಸ್ಪುರ ಗ್ರಾಮದ ಅಗಸರ ನಾರಾಯಣನವರ ಮನೆ ಹತ್ತಿರ CC ಚರಂಡಿ ಕಾಮಗಾರಿ 94,925. ಸಿಎಸ್ಪುರ ಗ್ರಾಮದ CK ಕಾಳೇಗೌಡರ ಮನೆಯಿಂದ ಸುರೇಶ್ ಮನೆಯವರೆಗೂ CC ಚರಂಡಿ ಕಾಮಗಾರಿ. ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸ್ಥಳ ಪರಿಶೀಲನೆ ಸಮಯದಲ್ಲಿ CC ಚರಂಡಿ ಕಾಮಗಾರಿ ಅನುಷ್ಠಾನವಾಗಿರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ 1,73,272 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಸಿಎಸ್ಪುರ ಗ್ರಾಮದ KPS ಶಾಲೆಗೆ ವಿಶೇಷ ಚೇತನರಿಗಾಗಿ ಶೌಚಾಲಯ ನಿರ್ಮಾಣ. ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಸಿದ ಅಧಿಕಾರಿಗಳು ಕಡತ ನೀಡಿರುವುದಿಲ್ಲ ಹಾಗೂ ಸ್ಥಳ ಪರಿಶೀಲನೆ ಸಮಯದಲ್ಲಿ ಶೌಚಾಲಯದಲ್ಲಿ ರ್ಯಾಂಪ್ ನಿರ್ಮಾಣ ಮಾಡಿರುವುದಿಲ್ಲ. ಸಿಎಸ್ಪುರ ಗ್ರಾಮ ಪಂಚಾಯಿತಿ ಹೆಬ್ಬೂರು ರಸ್ತೆಯಿಂದ ಕೆರೆಗೆ ಹೋಗುವ ರಸ್ತೆ ಅಭಿವೃದ್ಧಿ 52,342. ಸಿಎಸ್ಪುರ ಗ್ರಾಮ ಪಂಚಾಯಿತಿ 1ನೇ ಬ್ಲಾಕ್ನಲ್ಲಿ ಗುಳ್ಳೆ ನಿಂಗಣ್ಣ ನರಸಣ್ಣನ ಮನೆಯವರೆಗೆ ಚರಂಡಿ ನಿರ್ಮಾಣ 93,097. ಸಿ ಕೊಡಗೇಳ್ಳಿ ಶಾಲೆಯ ಶೌಚಾಲಯ ದುರಸ್ತಿ ಕಾಮಗಾರಿ 46,840. ಇವಿಷ್ಟು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ PIRD ಇಲಾಖೆಯಿಂದ ಅನುಷ್ಠಾನಗೊಂಡ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತ ವರದಿ. ಧನ್ಯವಾದ. ಸಿಎಸ್ಪುರ ಗ್ರಾಮ ಪಂಚಾಯಿತಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಶೌಚಾಲಯ ದುರಸ್ತಿ ಕಾಮಗಾರಿ ಸ್ಥಳ ಪರಿಶೀಲನೆ ಸಮಯದಲ್ಲಿ ಶೌಚಾಲಯ ಸ್ಥಳದಲ್ಲಿ ನಾಶವಾಗಿರುವುದು ಕಂಡುಬಂದಿದ್ದು ಶೌಚಾಲಯವನ್ನು ಸಂಬಂಧಪಟ್ಟಂತೆ ಕೆಡವಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ 47,245 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ.
ಎಲ್ಲರಿಗೂ ನಮಸ್ತೆ ಮಾಡ್ತಾ ನಾನೊಂದು ಎರಡು ಇದನ್ನ ಹೇಳ್ತೇನೆ. ರಿಕವರಿ ಬರ್ತಿದ್ದೀರಾ ಇಂಡಿವಿಜುವಲ್ ವರ್ಕ್ ಯಾರೇ ಇರಲಿ, ರೈತರಿಗಾಲ ನೀವು 21-22-3 ವರ್ಷ ಆಗಿರ್ಬೇಕು ಆಡಿಟ್ ಮಾಡಿ. ನಮ್ದು ಪಂಚಾಯತಿಗೆ ಸಾಮಾಜಿಕ ಆಡಿಟ್ ಮಾಡಿ 2ನೇ ವರ್ಷ ಆಗಿರ್ಬೇಕು. 2 ವರ್ಷದ ಒಂದೇ ಸರಿ ಮಾಡಕೊಂಡಿದ್ದೀವಿ. ಮತ್ತೆ ಇವಾಗ ನೀವು ಮಾಡಿ ಎಷ್ಟು ದಿನ ಆಯ್ತು? ಅಲ್ಲಲ್ಲ, ನಮಗೆ 23-24 ನೀವು ಮಾಡ್ಬೇಕಿತ್ತು, ಮಾಡಿಲ್ಲ. ಅಲ್ಲ 22-23 ಮಾಡಿದ್ದೀರಾ? 23-22 23-24 ಇಲ್ಲ ಸರ್, ಹೋದ ಸತಿ ಮಾಡ್ಬೇಕಾಯ್ತು, ಮಾಡಿಲ್ಲ ಸರ್. ನಾನು ಹೇಳೋದು ಕೇಳಿ ಆಯ್ತು. ಕಮ್ಯುನಿಟಿ ವರ್ಕ್ ಏನಾದ್ರು ರಿಕವರಿ ಮಾಡ್ರಿ. ಈಗ ಹೆಚ್ಚು ಕಮ್ಮಿ ಕೆಲಸ ಮಾಡಿ 2 ವರ್ಷ ಆಗಿದೆ. ರೈತರು ಅವ್ರು ಉದ್ಕೊಂಡಿರ್ತಾರೆ, ನೀವು ರಿಕವರಿ ಮಾಡಿದ್ರೆ ರೈತರ ಹತ್ರ ನಾವು ಕೇಳಕ್ಕಾಗಲ್ಲ. ನಾನು ಹೇಳೋದು ಕಮ್ಯುನಿಟಿ ವರ್ಕ್ ಬೇಕಾದ್ರೆ ನೀವು ರಿಕವರಿ ಮಾಡ್ಕೊಳ್ಳಿ, ರೈತರ ಹತ್ರ ನಾವು ಕೇಳಕ್ಕಾಗುತ್ತಾ? ಏನ್ ಸರ್, ಈಗ 2 ವರ್ಷ ಆಗಿದೆ ಆಡಿಟ್ ಮಾಡಿ. ಈಗ ಅವ್ರೇನು ಹೆಚ್ಚು ಕಮ್ಮಿ 22-23 ಕೆಲಸ ಮಾಡೋದು. ಕಮ್ಯುನಿಟಿ ವರ್ಕ್ ಅಲ್ಲಿ ನಿಮಗೆ ಹೇಳಿದಿರಿ, ಅದೇನು ವರ್ಕ್ ಮಾಡುವಾಗ ಅವ್ರ ಹತ್ರ ಬೇಕಾದ್ರೆ ನೀವು ಆಯ್ತು ಅದೇನು ರಿಕವರಿ ಮಾಡ್ಕೊಳ್ಳಿ. ರೈತರ ಹತ್ರ ಇದನ್ನ 8,000 ರೂಪಾಯಿ ಇದೇನಿದೆ, ಈಗ ಯಾರು ರೈತರ ಹತ್ರ ಕೇಳಕ್ಕಾಗಲ್ಲ. ಈಗೇನೆ 2 ವರ್ಷ ಆಗಿದೆ ಅವ್ರು ಕೆಲಸ ಮಾಡಿ. 2 ವರ್ಷದಲ್ಲಿ ಅವ್ರು ಏನೋ ಅವರು ಸ್ಟಾರ್ಟ್ದಲ್ಲಿ ಏನಾದ್ರು ಹಾಕೊಂಡಿರ್ತಾರೆ, ಉಳ್ಕೊಂಡಿರ್ತಾರೆ, ಏನೋ ಮಾಡಿರ್ತಾರೆ. ಅದನ್ನೊಂದು ನಾನು ರಿಕ್ವೆಸ್ಟ್ ನಮ್ಮ ಕಡೆಯಿಂದ, ಪಂಚಾಯತಿ ಕಡೆಯಿಂದ ಎಲ್ಲರೂ ಸದಸ್ಯರು ಕೇಳ್ಕೊತಾ ಇದೀವಿ. ರೈತರದೊಂದು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಡಿ. ಅವ್ರ ಹತ್ರ ನಾವು ಹೋಗಿ ಕೇಳಕ್ಕಾಗಲ್ಲ, ಇದ್ ಮಾಡಕ್ಕಾಗಲ್ಲ. ಬೇರೆ ನೀವೇನು ಕಮ್ಯುನಿಟಿ ವರ್ಕ್ ಏನಿದೆ ರಿಕವರಿ ಪ್ರಶ್ನೆ ಬೇರೆ. ನೀವು ಮಾಡೋದು ಮರ್ಯಾದೆ ಕಡಿಮೆ. ಜನಗಳು ಬಂದು ಹೇಳಿದಾಗ ಏನು ಮಾಡಿದ್ರು ನಾವು 2 ವರ್ಷ ಮಾಡ್ಬಿಟ್ಟು ಮೊದಲ ಹುಡುಗರು ಕಸ ಬೆಳ್ಕೊಂಡ ಮೇಲೆ ಫ್ಯಾಮಿಲಿ ಹೆಂಗ್ ಕಾಣ್ಬೋದು? ಅವಾಗ ನಾವು ಮೆಂಬರ್ ಅನ್ನ 2023 ವರ್ಷ ಆಡಿಟ್ ಆಯ್ತು. ಈಗ ಅಲ್ಲೇ ಹೆಚ್ಚು ಕಮ್ಮಿ 2 ವರ್ಷದ ಈಗ ಆಡಿಟ್ ಮಾಡಿ ಹೋಸತಿ ಆಡಿಟ್ ಮಾಡಿಲ್ಲ. ಕೆಲಸ ಮಾಡೋದು ದುಡ್ತಾ ಅಂತ ಬರೆಯೋದೇ ಕಡಿಮೆ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಹೋಸತಿ ಆಡಿಟ್ ಮಾಡಿದ್ಮೇಲೆ ಈಗ ಹೋಸತಿ ಯಾಕೆ ಬರುತ್ತೆ? ಅರ್ಧ ಬಿಲ್ ಆಗಿರ್ತದೆ, ಅರ್ಧ ಬಿಲ್ ಕಂಟಿನ್ಯೂ ಆಗಿರ್ತದೆ ಮುಂದೆ. ಅವಾಗ ಹೋಗ್ಬಿಟ್ಟು ಬರ್ತದೆ. ಹೋಸತಿ ಆಡಿಟ್ ಆಗಿಲ್ಲಪ್ಪ. ಆಯ್ತು, ಇದು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ ಪಂಚಾಯತಿ ಕಡೆಯಿಂದ. ಈ ರೈತರದೊಂದು ಅದನ್ನ ರಿಕವರಿ ಮಾಡಬೇಡಿ ಅಂತ ಹೇಳ್ತೀವಿ. ಬೇರೆ ಕಮ್ಯುನಿಟಿ ವರ್ಕ್ ಏನಿದೆ, ನಿಮ್ದು ರಿಕವರಿ ಏನಿದೆ ಅದು ಮಾಡಿ, ಅಭ್ಯಂತರ ಇಲ್ಲ. ಇದು ರೈತರಿಗೆ ಮಾತ್ರ ಒಬ್ರದ್ದು ನಾವು ಕೇಳ್ತಿದೀವಿ ಅಷ್ಟೇ. ಹೇಗೆ ಅಲ್ಲ ಸರ್, ನಾವು ಕೇಳ್ತಾ ಇರೋದು ಕಮ್ಯುನಿಟಿ ವರ್ಕ್ ಕೇಳ್ತಿಲ್ಲ, ರೈತರಿಗೆ ಮಾತ್ರ ನಾವು ಕೇಳ್ತಾ ನಾವು 2 ವರ್ಷ 3 ವರ್ಷ ಮಾಡಿರ್ತಾರೆ, ಅವೆಲ್ಲ ಉತ್ಕೊಂಡಿರ್ತಾರೆ, ಮಳೆ ಬಂದಿರ್ತದೆ. ಅದು ಕಾಣೋದಿಲ್ಲ, ಆಕ್ಚುಲಿ ಕಾಣೋದಿಲ್ಲ. ನೀವು ಏನು ಇಲ್ಲ ಅಂತ ಹೇಳಿ ರಿಕವರಿ ಮಾಡಿದ್ರೆ ಕೊಡ್ತಾರೆ. ಆಮೇಲೆ ಅಲ್ಲ, ನಾವು ರೈತರ ಹತ್ರ ಹೋಗಿ ಕೇಳಕ್ಕಾಗಲ್ಲ, ಯಾಕೆಂದ್ರೆ ಅವಾಗ ಹಾಕ್ಸಿದಪ್ಪ ಮಾಡಿಲ್ಲ ಅಂತಾರೆ. ಜಾಬ್ ಕಾರ್ಡ್ ಬರ್ಕೊಂಡು ಇದ್ದವ್ರಿಗೆ ಯಾರು ಆಗಿರ್ತಾರೆ, ಅವ್ರು ಎಂತೇ ಕೊಟ್ಟಿಲ್ಲ, ನಾವು ಹೋಗಿ ಅವ್ರು ರಿಕವರಿ ಮಾಡ್ತಾರೆ. ನಾನು ಇದೊಂದು ಸರ್, ಬರೋದೇ ತಪ್ಪು. ರೈತರಿಗೆ ಮಾತ್ರ ಕೇಳ್ತೀವಿ. ಕಮ್ಯುನಿಟಿ ಇದೊಂದು ನಮಗೆ ರಿಕ್ವೆಸ್ಟ್. ಏಕೆಂದ್ರೆ ಯಾವ್ದಾರ ಅಲ್ಲಿ ಪಾಟ್ಕಾರ ಇಲಾಖೆಯಲ್ಲಿ ಮಾಡ್ಸ್ಕೊಂಡು ಬಂದಿರ್ತಾರೆ, ಅವರು ಈಗ ಬಂದು ಪಾರ್ಟಿಸಿಪೇಟ್ ಮಾಡ್ದಲ್ಲಿ ಏನು ಮಾಡಲ್ಲ. ಏಕೆಂದ್ರೆ 2 ವರ್ಷ ಆದ್ಮೇಲೆ ಬಂದ ಮಾಡಿದಾಗ ಅವರು ಪಾಟ್ದಲ್ಲಿ ಏನಾದ್ರು ಕೆಲಸ ಮಾಡ್ತಾರೆ, ಏನು ಮಾಡಕ್ಕಲ್ಲ. ನಾವು ಹೇಳಕ್ಕಾಗಲ್ಲ, ನೀವು ಎಷ್ಟು ದಿನ ಕಾಯ್ತೀರಾ ಅಂತ. ಹಾಳಾಗಿದೆ ಅಂದಮೇಲೆ ಮಾಡಿದರೆ ಹಾಳಾಗಿದೆ, ಮಾಡಿದ್ರೆ ಹಾಳಾದಂಗೆ ಕಾಂಕ್ರೀಟ್ ವರ್ಕ್ ಉದ್ದೇಶನೇ ಬೇರೆ ಅಲ್ಲ. ಹಾಳಾಗಿದೆ ಅಂತಂದ್ರೆ ಹಾಳಾಗಿದೆ ಅಂತಂದ್ರೆ ನಾಶ ಆಗಿದೆ. ಕಳೆದ ಪಡೆದು ಹೋಗಿದ್ರು ಸುಮಾರು ಕೆಲವೊಂದು ನ್ಯೂನತೆಗಳನ್ನು ನೀವು ಮಾಡಬೇಕಾಗುತ್ತೆ. ನೀವು ಫಸ್ಟ್ ಡಿಸ್ಕಸ್ ಮಾಡಿ ಇರಲಿ ಅಕಸ್ಮಾತ್. ಯಾಕಂದ್ರೆ ಇದರಲ್ಲಿ 2 ಥರದ ಆಗಿದೆ ನೋಡಿ. ಇವಾಗ ಉದಾಹರಣೆಗೆ ಇವಾಗ ನಮ್ಮದೇ ಇರ್ಬೋದು, ಇನ್ನೊಂದು ಸದಸ್ಯರು ಇರ್ಬೋದು. ಈಗ ಏನಂತಂದ್ರೆ ಜನ ಅಂತಂದ್ರೆ ಕೆಲಸನೇ ಮಾಡ್ತಿರ್ತಾರೆ ಅಂತಂದ್ರೆ ಮರ್ಯಾದೆ ಪ್ರಶ್ನೆ ಅದು. ಈಗ ಮಾಡಿ ಹಾಳಾಗಿದೆ, ಅವ್ರು ಯಾರು ಅಲ್ಲಿವರೆಗೂ ಯೋಚನೆ ಮಾಡಲ್ಲ ಜನ.
ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಪ್ರಸ್ತಾಪ ಮಾಡಬೇಕಾಗ್ತದೆ. ಈಗ ಒಂದು ಹೊಂಡ ಅಂತ ಇರ್ಬೋದು ಬಿಡಿ, ಹೋಸರಿ ಹಿಂಗೇನೆ ಯಾರೋ ಇರ್ಬೋದು 2 ಹೊಂಡ ತೆಗೆದೆಲ್ಲ ದುಡ್ಡು ತಗೊಂಡಿದ್ರು, ಅಬ್ಜೆಕ್ಷನ್ ಆಗೋದು, ವಸೂಲಿ ಮಾಡೋದು. ಓಕೆ, ಯಾಕೆಂದ್ರೆ ಹೊಂಡ ಅನ್ನೋದು ಕಣ್ಣಿಗೆ ಕಾಣ್ತದೆ, ಅದು ಈ ಬದುಗಳು ಅಷ್ಟು ಬಾಗಿ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಒಂದು ಸರಿ ಜೋರ ಮಾಡಿದರೆ ಎಲ್ಲ ಕಡ್ಬೋಗಿರ್ತದೆ. ಕೇಳಿ, ಯಾರನ್ನ ರೈತರನ್ನ ಕೇಳಿ, ಹೌದಾ ಅಲ್ವಾ ಅಂತ. ಬಹುಶಃ ನೀವು ರೈತರು, ಅದು ಗೊತ್ತಿರ್ತದೆ. ಹಾಗಾಗಿ ಅದನ್ನು ವಸೂಲಿಗಾಗೋದು ನಮ್ಮ ಉಪಾಧ್ಯಕ್ಷ ಹೇಳ್ದಂಗೆ ಕ್ರಮ ಕೈಗೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದುವರೆಗೂ ನಮ್ಮ CS ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ವಿವಿಧ ಅನುಷ್ಠಾನ ಇಲಾಖೆಗಳ ಅಡಿಯಲ್ಲಿ ಕೈಗೊಂಡ ಕಾಮಗಾರಿಗಳ ಒಟ್ಟು ಕಾಮಗಾರಿಗಳನ್ನು ವೈಯಕ್ತಿಕ ಆಗಲಿ ಮತ್ತು ಸಮುದಾಯ ಆಗಲಿ ಕಾಮಗಾರಿವಾರು ಈ ಸಭೆಯಲ್ಲಿ ಮಂಡಿಸಿದ್ದಾರೆ. ಕಾಮಗಾರಿವಾರು ಮಂಡಿಸಿದ ಜೊತೆಗೆ ಅದರಲ್ಲಿರುವ ನ್ಯೂನ್ಯತೆಗಳು ಅವೆಲ್ಲವೂ ಕೂಡ ಒಂದು ಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ತಕ್ಕಂತೆ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಸದಸ್ಯರುಗಳಿರ್ಬೋದು ಮತ್ತು ಸಾರ್ವಜನಿಕರು ವೈಯಕ್ತಿಕ ಕಾಮಗಾರಿಗಳಲ್ಲಿ ಕೆಲವೊಂದು ಇದರ ರಿಯಾಯಿತಿ ಕೊಡಿ ಅಂತ ಸಹ ಕೇಳಿದ್ದಾರೆ. ಇಷ್ಟು ಈ ಸಭೆಯಲ್ಲಿ ಮಂಡಿಸಿದ್ದಾರೆ. ಸಾರ್ವಜನಿಕರು ಯಾರ ಇದ್ದರೂ ಇದರ ಬಗ್ಗೆ ಮಾತಾಡೋದು, ತಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿಕ್ಕೆ ವೇದಿಕೆ ಈ ಒಂದು ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಅವಕಾಶ ಇದೆ. ಬೆಡ್ಸಮಣ್ಣರು, ಮಾತಾಡಿ. ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರು ಎಲ್ಲ ನಮಸ್ಕಾರ. 3 ತಿಂಗಳಾದರೆ ಎಲ್ಲ ಬೆಳ್ಕೊಂಡು ಕೂತ್ಕೊಂಡು ಅವಾಗ ಯಾರು ಎಲ್ಲಿಂದ ತಂದು ಇದು ಮಾಡ್ತಾರೆ, ಕೊಡಿ ಕೊಡಿ ಏನು ಕೊಡ್ತಾರೆ